ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ರಾಜ್ಯ ಸರ್ಕಾರದ ಮಹತ್ವದ ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ತ್ವರಿತವಾಗಿ ಸ್ಪಂದಿಸುವ ಮೂಲಕ ಪರಿಹರಿಸಬೇಕು ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರು ಆದ ಚಂದ್ರಶೇಖರ್ ಅವರು ತಿಳಿಸಿದ್ದಾರೆ. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ನಡೆದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ಕಾರ ಯೋಜನೆಯನ್ನ ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದು ಅದರಂತೆ ನಾವೆಲ್ಲರೂ ಕೂಡ ಪೂರಕವಾಗಿರಬೇಕು ಅಂತ ಹೇಳಿದ್ದಾರೆ. ಅನ್ನಭಾಗ್ಯ ಯೋಜನೆಗೆ ರಾಜ್ಯ ಸರ್ಕಾರದ ಜೊತೆ ಕೇಂದ್ರ ಸರ್ಕಾರವು ಕೂಡ ಕೈಜೋಡಿಸ್ತಾ ಇದ್ದು ಫಲಾನುಭವಿಗಳಿಗೆ ಪ್ರಸ್ತುತದಲ್ಲಿ ಕೊಡ್ತಾ ಇರುವ ಸೌಲಭ್ಯಗಳ ಜೊತೆ ಮತ್ತಷ್ಟು ಅನುಕೂಲಗಳು ಹೆಚ್ಚಾಗ್ತಾ ಇದೆ. ಬಡ ಜನರು ಕೂಡ ವಿವಿಧ ಸಾಲ ಮಾಡುವಾಗ ತೆರಿಗೆ ಪಾವತಿಸಿರುತ್ತಾರೆ. ವಾಸ್ತವಾಂಶ ಗಮನಹರಿಸುವುದರ ಮೂಲಕ ನಮ್ಮ ಪಂಚ ಗ್ಯಾರಂಟಿ ಯೋಜನೆ ನೈಜ ಫಲಾನುಭವಿಗಳು ಯೋಜನೆಯಿಂದ ವಂಚಿತರಾಗಬಾರದು ಎಂದಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಯಿಂದ ಬಹುಮುಖ್ಯವಾಗಿ ಗ್ರಾಮೀಣ ಭಾಗದ ಮಹಿಳೆಯರು ಸ್ವಂತ ಉದ್ದಿಮೆಯಿಂದ ಸ್ವಾವಲಂಬಿ ಜೀವನ ಸಾಗಿಸುತ್ತಿರುವುದು ಸಂತಸದ ಸಂಗತಿಯಾಗಿದೆ. ಗೃಹಜ್ಯೋತಿ ಯೋಜನೆ ಅಡಿ ಹೊಸದಾಗಿ ನೋಂದಣಿ ಮಾಡಿಕೊಳ್ಳುವವರಿಗೆ ಅಗತ್ಯ ದಾಖಲೆ ಪರಿಶೀಲಿಸಿ ನೋಂದಣಿ ಮಾಡಿಕೊಡಿ ಅಂತ ಸಂಬಂಧಿಸಿದ ಅಧಿಕಾರಿಗೆ ಸೂಚನೆ ಕೊಟ್ಟಿದ್ದಾರೆ. ಶಕ್ತಿ ಯೋಜನೆಯಡಿ ತಾಲೂಕಿನ ವ್ಯಾಪ್ತಿಗೆ ಬರುವ 30 ವಾಹನಗಳು ಇದ್ದು ವಿದ್ಯಾರ್ಥಿಗಳಿಗೆ ನೆರವಾಗಲೆಂದು ಅವರ ಅನುಕೂಲತೆಗೆ ತಕ್ಕಂತೆ ಬಸ್ಸುಗಳನ್ನು ಬಿಡಲಾಗಿದೆ. ಶಾಲಾ ಕಾಲೇಜು ಮಕ್ಕಳಿಗೆ ತೊಂದರೆ ಉಂಟಾಗದಂತೆ ನಿಗದಿತ ಸಮಯಕ್ಕೆ ಬಸ್ಸುಗಳು ಸಂಚರಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ಡಿ ದೊಡ್ಡಸಿದ್ದಯ್ಯ ಅವರು ಮಾತನಾಡಿ, ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಅನಾನುಕೂಲ ಉಂಟಾಗದಂತೆ ಸಮರ್ಪಕವಾಗಿ ಅನುಷ್ಠಾನ ಮಾಡೋಣ. ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ತಾಂತ್ರಿಕ ದೋಷದಿಂದ ಹಣ ಸಂದಾಯವಾಗದಿದ್ದರೆ ಕೂಡಲೇ ಅವರ ಪಡಿತರ ಚೀಟಿ ಸಂಖ್ಯೆ ಪಡೆದು ಸಂಬಂಧಿಸಿದ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಸಮಸ್ಯೆ ಬಗೆಹರಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಸಮಿತಿಯ ಉಪಾಧ್ಯಕ್ಷರು ಆದ ಎನ್ ಪಾಂಡುರಂಗಯ್ಯ, ಸಮಿತಿಯ ಎಲ್ಲ ಸದಸ್ಯರು, ವ್ಯವಸ್ಥಾಪಕರು ಆದ ಬಸವರಾಜು, ವಿಷಯ ನಿರ್ವಾಹಕರು ಆದ ಮಧು ಸೇರಿ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಹಾಜರಿದ್ದರು. ಸರ್ಕಾರ ಇಲ್ಲಿ ವಿಶೇಷವಾಗಿ ಇರುವಾದಂತಹ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದೆ. ನಮ್ಮೆಲ್ಲ ಗ್ರಾಮೀಣರು ಯಾರು ಕಟ್ಟ ಕಡೆ ಊರಿಗೂ ಕೂಡ ಗ್ರಾಮೀಣ ಸೌಕರ್ಯ ಸಿಕ್ಕುತ್ತೆ. ಆ ರೀತಿಯಲ್ಲಿ ಕೂಡ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿ ನಮಗೆ ಇನ್ನು ಯುವನಿಧಿ ಅಂತಕ್ಕಂಥದ್ದು ನಮ್ಮ ಡಿಪ್ಲೊಮಾ ಮತ್ತು ಡಿಗ್ರಿ ಮಾಡಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗಿದೆ. 693 ಜನ ನಮ್ಮ ತಾಲೂಕಲ್ಲಿ ಇದುವರೆಗೂ ಕೂಡ ಒಟ್ಟು 690 ಜನ SC ST ಮತ್ತು ಜನರಲ್ ಎಲ್ಲ ರೀತಿಯವರು ಕೂಡ ಪದವೀದವರು 675 ಮತ್ತೆ ಡಿಪ್ಲೊಮಾ ಓದಿರ್ತಕ್ಕಂಥವ್ರು 18 ಜನ ನೋಂದಣಿ ಮಾಡ್ಕೊಂಡಿದ್ದಾರೆ. ಅವರಿಗೆ 3,000 1,500 ಇದುವರೆಗೂ ಕೂಡ 1,500 ಕೋಟಿ ರೂಪಾಯಿನ ನಮ್ಮ ತಾಲೂಕಿಗೆ ನೇರವಾಗಿ ಅವರ ಅಕೌಂಟ್ ಹೋಗಿದೆ. ಎಲ್ಲರ ಉದ್ದೇಶ ಏನು ಅಂದರೆ ಸರ್ಕಾರದ ಉದ್ದೇಶ ಎಲ್ಲರೂ ಕೂಡ ಯಾರೂ ಕೂಡ ಹಸುವಿನಿಂದ ಬಳಲಬಾರದು, ಹಾಗೆ ಆರ್ಥಿಕವಾಗಿ ಸಬಲರಾಗಬೇಕು. ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಬೇಕು. ಅದರಿಂದ ನಾನೇನು ಹೇಳ್ತೀನಿ, ಮಹಿಳೆಯರಿಗೆ ತಲುಪೋದ್ರಿಂದ ಅದು ಖಂಡಿತ ಸಫಲತೆ ಆಗುತ್ತೆ. ಅದು ಬೇರೆ ಬೇರೆ ಕಡೆ ಹೋಗಲ್ಲ. ಅದರಿಂದ ಅವರು ಯಾವತ್ತೂ ಕೂಡ ಹಣಕಾಸಿನ ವಿಷಯದಲ್ಲಿ ಹೆಣ್ಮಕ್ಳು ಮಹಾಲಕ್ಷ್ಮಿ ಇದ್ದಂಗೆ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಂಡು ನಮ್ಮ ಕುಟುಂಬವನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಹಿಳೆಯರು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಧನ್ಯವಾದಗಳು ಅರ್ಪಿಸಿ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಯುವ ಸಹಾಯಕರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಗ್ಯಾರಂಟಿ ಯೋಜನಾ ಪ್ರಾಧಿಕಾರದ ವತಿಯಿಂದ ಧನ್ಯವಾದಗಳು. ಇನ್ನು ಚಿಕ್ಕನಾಯಕನಹಳ್ಳಿ ತಾಲೂಕು ಪಂಚಾಯತ್ ಆವರಣದಲ್ಲಿ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ತಾಲೂಕು ಸಮಿತಿ ಮಾಸಿಕ ಸಭೆಯು ಅಧ್ಯಕ್ಷರು ಆದ ಸಿಡಿ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಉಪಾಧ್ಯಕ್ಷರು ಆದ ಪಾಂಡುರಂಗಯ್ಯ, ಸದಸ್ಯರುಗಳು ಆದ ರಾಮಲಿಂಗಪುರ, ಚಂದ್ರಶೇಖರ್, ಬಲ್ಲಪ್ಪನಹಟ್ಟಿ, ಮಂಜುನಾಥ್. ಆರಂಭವಾಯಿತು ಈ ಗೃಹ ಲಕ್ಷ್ಮಿ ಯೋಜನೆಯಿಂದ ಒಟ್ಟು 53,800 ಫಲಾನುಭವಿಗಳಿಗೆ ಇದುವರೆಗೆ 305 ಕೋಟಿ ರೂಪಾಯಿ ಹಣ ನೇರವಾಗಿ ಅವರಿಗೆ ಪಾವತಿಯಾಗಿದೆ. ಈ 305 ಕೋಟಿ ಅವರವರ ಖಾತೆಗಳಿಗೆ ಹೋಗಿದೆ. ಸಣ್ಣ ಪುಟ್ಟವುಗಳು ಬೇರೆ ವ್ಯತ್ಯಾಸಗಳಿರುವಂಥವು ಅವು ಬ್ಯಾಂಕ್ ಪ್ರಾಬ್ಲಮ್ ಮತ್ತು ಅವರ KYC ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಬಿಟ್ಟು 54,000 ಜನಕ್ಕೆ ಹೋಗಿದೆ. ಅದರಲ್ಲಿ ನಾವು ಭಾಳ ಖುಷಿ ಪಡುವಂಥದ್ದು ಅಂದರೆ ಎಲ್ಲ ಪೇಪರಲ್ಲಿ ನೋಡೋದು ಮೈಸೂರಿನ ಒಬ್ಬ ಹೆಣ್ಮಗಳು ಹೇಳೋದು SLCನಲ್ಲಿ ಟಾಪರು ಹೆಣ್ಮಗಳು. ಆ ಅಮ್ಮ ಅವರ ಯಜಮಾನರಿಲ್ಲ, ಆ ಅಮ್ಮನಿಗೂ ಕೂಡ ಕೆಲಸ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಈ 2,000 ರೂಪಾಯಿಯನ್ನು ಉಪಯೋಗಿಸಿಕೊಂಡು ಮಕ್ಕಳಿಗೆ ಗೃಹಲಕ್ಷ್ಮಿ ಪರ ಹಣನ ಉಪಯೋಗಿಸಿಕೊಂಡು ಫೀಸ್ ಕಟ್ಟಿ ಹೊಟ್ಟೆ ಪಾಡನ್ನು ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಆ ಹೆಣ್ಣು ಮಕ್ಕಳು ಇವತ್ತು
ಈ ರಾಜ್ಯಕ್ಕೆ ಟಾಪರ್ ಆಗಿದ್ದಾಳೆ. ಅದಕ್ಕೆ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಯಾಕೆಂದರೆ ನಾವು ಬಿಟ್ಟಿ ದುಡ್ಡು ಗೃಹಲಕ್ಷ್ಮಿ ಉಚಿತ ಗ್ಯಾರಂಟಿ ಅಂತ ಹೇಳ್ತಾರೆ, ಆದರೆ ಅದಕ್ಕೆಲ್ಲ ಉತ್ತರ ಅದು ನಾವು 7 ಕೋಟಿ ಜನರಲ್ಲಿ ಒಬ್ಬರು ಕೂಡ ನಮ್ಮ ಸಂವಿಧಾನ ಸದಾಶಯದಂತೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿಬಾರದು. ಅದಕ್ಕೆ ನಾನು ಈ ಉದಾಹರಣೆಗಳಿದೆ ಅಂತ ಬಹಳಷ್ಟು ಉದಾಹರಣೆಗಳಿದೆ. ಈ ಏನು ನಮ್ಮ ಬೋರ್ಪಡಿಸಿರುವಂಥದ್ದು ಇರ್ಬೋದು, ಕುರಿ ಸಾಕಾಣಿಕೆ ಮಾಡಿರುವಂಥದ್ದು, ಮತ್ತು ಹಸುಗಳನ್ನು ಕಲ್ಕೊಂಡಿರುವಂಥದ್ದು ಮತ್ತು ಬೇರೆ ಬೇರೆ. ಆದರೆ ಈ ಬಾರಿ ಒಂದು ವಿಶೇಷ ಉದಾಹರಣೆ ಶೈಕ್ಷಣಿಕವಾಗಿ ಆ ಹೆಣ್ಣುಮಗಳು ಬಂದಿರೋದು. ಅದೇ ರೀತಿ ಮತ್ತೆ ನಮಗೆ ಗೃಹ ಜ್ಯೋತಿನಲ್ಲಿ ವಿದ್ಯುತ್ ಇದರಲ್ಲಿ 51.66 ಲಕ್ಷ 51 ಕೋಟಿ 66 ಲಕ್ಷ ರೂಪಾಯಿ ಹಣ ಇದುವರೆಗೂ ಕೂಡ ಗೃಹ ಜ್ಯೋತಿನಲ್ಲಿ ನಮ್ಮ ತಾಲೂಕಿಗೆ ಬಂದಿದೆ. ಅದು ಕೂಡ ನೇರವಾಗಿ ಇಲಾಖೆಗೆ ಹೋಗುವಂಥದ್ದು. ಹಾಗೆಯೇ ಮತ್ತೆ ಆಹಾರದ್ದು ಅದು ಕೂಡ 5 kg ಅಕ್ಕಿಯನ್ನು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ಈಗ ವಿಶೇಷವಾಗಿ ಏನು ಹೇಳಿದ್ದಾರೆ ಅಂದರೆ ಮೇ ಮತ್ತು ಜೂನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮ್ಮ ಜೊತೆ ಕೈ ಜೋಡಿಸಿ 42 kg 21 kg ರಾಗಿ 21 + 21 ಅಂದರೆ ಮೇನಲ್ಲಿ 21 ಜೂನಲ್ಲಿ 21 42 kg ರಾಗಿ ಮತ್ತು 28 kg ಅಕ್ಕಿಯನ್ನು ಕೊಡ್ತಾ ಇದೆ. ಅದರ ಜೊತೆಗೆ 3 kg ಅಕ್ಕಿ + 3 kg ಅಕ್ಕಿ 6 kg ಅಕ್ಕಿ PHHಗೆ AAYಗೆ ಮೊದಲೇಳಿದೆ. ಹೀಗೆ 5 kg ಅಕ್ಕಿ ಮಾಮೂಲಿ 10 kg ಅಕ್ಕಿ ನಮ್ಮ ರಾಜ್ಯದಲ್ಲಿರುತ್ತೆ. ಅದರಿಂದ ಇವೆಲ್ಲವೂ ಕೂಡ ಜನಗಳಿಗೆ ತಲುಪುವಂಥ ಕೆಲಸವನ್ನು ಎಲ್ಲ ಅಧಿಕಾರಿಗಳು ಕೂಡ ಸಮರ್ಪಕವಾಗಿ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಸರ್ಕಾರ ಯೋಜನೆಗಳನ್ನ ಮಾಡುತ್ತೆ, ಆ ಯೋಜನೆಗಳನ್ನ ತಲುಪತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಅಧಿಕಾರಿಗಳು. ಅವರು ಕೂಡ ಉತ್ತಮವಾಗಿ ನಮ್ಮ ತಾಲೂಕಲ್ಲಿ ಎಲ್ಲರೂ ಕೂಡ ಅವರ ಜವಾಬ್ದಾರಿಯನ್ನು ಅವರು ಮಾಡ್ತಿರೋದ್ರಿಂದ ನಮ್ಮ ತಾಲೂಕು ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದಿದೆ ಅಂತ ಹೇಳಿ ಬಯಸ್ತೇನೆ. ಅದೇ ರೀತಿ KSRTC ಕೂಡ ಹೇಳಬೇಕು ಒಮ್ಮೆನವರು ಇವತ್ತು ಡಿಪೋಗೆ 7 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿ ಕೆಲಸ ನಡೀತಾ ಇದೆ. ಇನ್ನೊಂದು 6 ತಿಂಗಳಲ್ಲಿ ಏನಾದರೂ ಕೂಡ ಡಿಪೋ ಕೆಲಸ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಜಮೀನು ಸದಸ್ಯರು ಎಲ್ಲ ಹೋಗಿರೋದ್ರಿಂದ ಪಕ್ಕದಲ್ಲಿ ಹೊಸ ರೋಡ್ ಆಗ್ತಾ ಇತ್ತು, ಅದೆಲ್ಲ ಹೋಗಿ ನೋಡ್ಬೋದು. ಅದಾದಮೇಲೆ ಏನಾಗುತ್ತೆ ಅಂದರೆ ನಮ್ಮದೇ ಸ್ವತಂತ್ರವಾದ ಡಿಪೋ ಇದ್ದರೆ ವಿಶೇಷವಾಗಿ ನಮ್ಮ ತಾಲೂಕಿಗೆ ಗ್ರಾಮೀಣ ಪ್ರದೇಶಗಳಿಗೆ ಬಸ್ ಕೊಡಲಿಕ್ಕೆ ಸಾಧ್ಯ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಸುಮಾರು 150 ಬಸ್ಸುಗಳು ಇದೆ, ಕೊರತೆ ಇದೆ. ತುರುವೇಕೆರೆ ಡಿಪೋನಲ್ಲೇ ಅತಿ ಬೇಡಿಕೆ ಇರ್ತಕ್ಕಂಥ ಅಷ್ಟು ಬಸ್ಸುಗಳು. ಅಣ್ಣೆಪಾಳ್ಯ ಚಂದ್ರಯ್ಯ, ಚಿಕ್ತಿಮಯ್ಯ, ಸಿಬಿ ರೇಣುಕಸ್ವಾಮಿ, ನಿರಂಜನ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ದೊಡ್ಡಸಿದ್ದಯ್ಯ, ಬೆಸ್ಕಾಂ ಅಧಿಕಾರಿ ಗವಿರಂಗಯ್ಯ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಹೊನ್ನಪ್ಪ, ಆಹಾರ ಇಲಾಖೆ ಶಿರಸ್ತೆದಾರ್ ಪ್ರಜ್ವಲ್, KSRTC ಅಧಿಕಾರಿ ತಮ್ಮಯ್ಯ ಉಪಸ್ಥಿತರಿದ್ದರು.